ಎಲ್ರಿಗೂ ನಮಸ್ತೆ. ಇವತ್ತಿನ ಕ್ಲಾಸಲ್ಲಿ ಸೆಟ್ಸ್ ಚಾಪ್ಟ್ರಿಂದ ಇನ್ನೊಂದು ಕಾನ್ಸೆಪ್ಟ್ ಬಗ್ಗೆ ನಾವು ತಿಳ್ಕೊಳ್ಳೋಕೆ ಹೋಗ್ತೀವಿ. ಅದಕ್ಕೆ ಮುಂಚೆ ಈ ಎಕ್ಸಾಂಪಲ್ಸ್ ನೋಡಿ ನಾವು ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ನಾವು ಆ್ಯಕ್ಚುಲಿ ಇವತ್ತು ಸಬ್ಸೆಟ್ಸ್ ಬಗ್ಗೆ ಮಾತಾಡೋಕೆ ಹೋಗ್ತಾ ಇದ್ದೀವಿ. ಸಬ್ಸೆಟ್ಸ್ ಅಂದರೆ ಏನು ಅಂತ. ಸೊ ಇಲ್ಲೊಂದು ಸೆಟ್ ಇದೆ ನೋಡಿ, ಇಲ್ಲಿ ಎಲ್ಲ ಫ್ರೂಟ್ಸ್ ಇರೋವಂಥ ಒಂದು ಸೆಟ್. ದಿಸ್ ಇಸ್ ದ ಸೆಟ್ ಆಫ್ ಆಲ್ ಫ್ರೂಟ್ಸ್. ಐ ಥಿಂಕ್ ಪಿಕ್ಚರ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇದರಲ್ಲಿ ಎಲ್ಲ ಫ್ರೂಟ್ಸ್ ಇದೆ. ಸೊ ಇನ್ನೊಂದು ಸೆಟ್ ಏನು ಅಂದರೆ ರೆಡ್ ಫ್ರೂಟ್ಸ್ ಮಾತ್ರ. ಇದೂ ಫ್ರೂಟ್ಸೇ, ಬಟ್ ಇಲ್ಲಿಂದ ಬರೀ ರೆಡ್ ಫ್ರೂಟ್ಸ್ನ ಮಾತ್ರ ಪಿಕ್ ಮಾಡಿ ಇನ್ನೊಂದು ಬಾಸ್ಕೆಟಿಗೆ ಹಾಕಿದ್ದಾರೆ. ಸೊ ದಿಸ್ ಇಸ್ ಆಲ್ಸೋ ಸೆಟ್. ದಿಸ್ ಇಸ್ ಬಿಗ್ಗರ್ ಸೆಟ್. ಇದು ಬಿಗ್ಗರ್ ಸೆಟ್. ಅದರಲ್ಲೇ ಒಂದಷ್ಟು ಫ್ರೂಟ್ಸ್ನ ಪಿಕ್ ಮಾಡಿ ಇನ್ನೊಂದು ಸೆಟ್ ಫಾರ್ಮ್ ಮಾಡಿದ್ದಾರೆ. ಇದು ಸ್ಮಾಲರ್ ಸೆಟ್. ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ. ಇದರಲ್ಲಿ ಸೆಟ್ ಯಾವುದು ಅಂದರೆ ಆಲ್ ಸ್ಟೂಡೆಂಟ್ಸ್ ಇನ್ ಯುವರ್ ಸ್ಕೂಲ್. ನಿಮ್ಮ ಸ್ಕೂಲಲ್ಲಿರೋ ಎಲ್ಲ ಸ್ಟೂಡೆಂಟ್ಸನ್ನು ಇಲ್ಲಿ ಕಲೆಕ್ಟ್ ಮಾಡಿದೆ. ಒಂದು ಆಡಿಟೋರಿಯಮಲ್ಲಿ ಒಂದು ಪ್ರೋಗ್ರಾಮ್ ಥರ ಕಾಣ್ತಾ ಇದೆ ಇದು ಆ್ಯಕ್ಚುಲಿ. ಇದರಲ್ಲಿ ಇರೋ ಇನ್ನೊಂದು ಸೆಟ್ ಯಾವುದು ಅಂದರೆ ನೀವು ಮಾತ್ರ, ನೀವು ಗ್ರೇಡ್ 11ಅಲ್ಲಿ ಯಾರೆಲ್ಲ ಇದ್ದೀರಾ ಇವ್ರನ್ನ ಮಾತ್ರ ಒಂದು ಸೆಟ್ಟಿಗೆ ಹಾಕ್ಕೊಂಡಿದ್ದಾರೆ. ಇದು ಒಂದು ಸೆಟ್. ಇದು ಸೆಟ್ಟೇ. ಈ ಎಲ್ಲ ಸ್ಟೂಡೆಂಟ್ಸ್ ನಿಮ್ಮ ಸ್ಕೂಲಲ್ಲಿರೋದು ಅದು ಒಂದು ಸೆಟ್ಟೇ. ಇದು ಈ ದೊಡ್ಡ ಕಲೆಕ್ಷನಿಂದ ಒಂದಷ್ಟು ಸ್ಟೂಡೆಂಟ್ಸ್ನ ಅಂದರೆ ಗ್ರೇಡ್ 11 ಸ್ಟೂಡೆಂಟ್ಸ್ನ ತೆಗೆದು ಫಾರ್ಮ್ ಮಾಡಿರುವಂಥ ಸೆಟ್ ಇದು. ಇಲ್ಲಿ ಸೆಟ್ ಟಿ ಅಂದರೆ ಏನಂದರೆ ಆಲ್ ಟೂಲ್ಸ್, ಎಲ್ಲ ಥರದ ಟೂಲ್ಸ್ ನಿಮಗೆ ಇದೆ ಇಲ್ಲಿ ಈ ಬಾಕ್ಸಲ್ಲಿ. ಇದರಲ್ಲಿ ಇನ್ನೊಂದು ಸ್ಮಾಲರ್ ಸೆಟ್ ತೊಗೊಂಡಿದ್ದಾರೆ. ಇಲ್ಲಿಂದನೇ ತೆಗೆದಿರೋದು ಇದು. ಯಾವ ಥರ ಇದೆ ಸೆಟ್ ಅಂದರೆ ಪ್ರಿಸಿಷನ್ ಟೂಲ್ಸ್ ಮಾತ್ರ ಪಿಕ್ ಮಾಡಿ ಇಲ್ಲೊಂದು ಸೆಟ್ ಫಾರ್ಮ್ ಮಾಡ್ಕೊಂಡಿದ್ದಾರೆ. ಸೊ ಇದರಲ್ಲಿ ಏನು ಅಬ್ಸರ್ವ್ ಮಾಡಬೇಕು ಅಂದರೆ ನೀವು ಸಬ್ಸೆಟ್ಸ್ ಅಂದರೆ ಏನು, ಬಿಗ್ಗರ್ ಸೆಟ್ ಇರುತ್ತೆ, ಅದರಿಂದ ಕೆಲವು ಎಲಿಮೆಂಟ್ಸ್ನ ತೆಗೆದು ಒಂದು ಸ್ಮಾಲರ್ ಸೆಟ್ನ ಫಾರ್ಮ್ ಮಾಡೋದು ಅಷ್ಟೇ. ಇಲ್ಲಿರೋ ಎಲಿಮೆಂಟ್ಸ್ ಎಲ್ಲ ಇಲ್ಲೂ ಇದೆ ಆ್ಯಕ್ಚುಲಿ. ಸೊ ದಿಸ್ ಇಸ್ ಸೆಟ್ ಬಿ. ಸೆಟ್ ಆಫ್ ಆಲ್ ರೆಡ್ ಫ್ರೂಟ್ಸ್ ಇಸ್ ಎ ಸಬ್ಸೆಟ್ ಆಫ್ ಸೆಟ್ ಆಫ್ ಆಲ್ ಫ್ರೂಟ್ಸ್. ಬಿಕಾಸ್ ಅಲ್ಲಿಂದನೇ ತೆಗೆದು ಇದು ಸಣ್ಣದೊಂದು ಸೆಟ್ ಫಾರ್ಮ್ ಮಾಡಿರೋದು. ಸೆಟ್ ಆಫ್ ಸ್ಟೂಡೆಂಟ್ಸ್ ಇನ್ ಗ್ರೇಡ್ 11 ಈಸ್ ಎ ಸಬ್ಸೆಟ್ ಆಫ್. ಸಬ್ ಅಂದರೆ ಯಾವಾಗಲೂ ಅರ್ಥ ಏನು, ಒಂದು ಲೆವೆಲ್ ಲೋ ಅಂತ ಅರ್ಥ ಅಲ್ವಾ. ಲೆವೆಲ್ ಲೋ ಅಂದರೆ ನೀವು ಆ ಥರ ಥಿಂಕ್ ಮಾಡಬೇಡಿ. ಲೆವೆಲ್ ಲೋ ಅಂದರೆ ಒಂದು ಸಬ್ ಲೆವೆಲ್ ಸಬ್ಸೆಟ್. ಇದಕ್ಕಿಂತ ಸಣ್ಣದು, ಇದು ದೊಡ್ಡ ಸೆಟ್ಟಿಗಿಂತ ಸ್ವಲ್ಪ ಸಣ್ಣದು, ಬಟ್ ದೊಡ್ಡ ಸೆಟ್ಟಲ್ಲಿ ಇದೆ. ಇದು ಇಲ್ಲಿಂದನೇ ಪಿಕ್ ಮಾಡಿರೋದು. ಸೊ ಸೆಟ್ ಆಫ್ ಆಲ್ ಸ್ಟೂಡೆಂಟ್ಸ್ ಇದು ಸಬ್ಸೆಟ್. ಯಾರು ನೀವು ಗ್ರೇಡ್ 11 ಸ್ಟೂಡೆಂಟ್ಸ್. ಸೆಟ್ ಆಫ್ ಆಲ್ ಸ್ಟೂಡೆಂಟ್ಸ್ ಇನ್ ಯುವರ್ ಸ್ಕೂಲ್ ಇದು ಸಬ್ಸೆಟ್. ಸೆಟ್ ಆಫ್ ಸ್ಟೂಡೆಂಟ್ಸ್ ಇನ್ ಗ್ರೇಡ್ 11. ಸೆಟ್ ಆಫ್ ಆಲ್ ಟೂಲ್ಸ್ ಇದು ಸಬ್ಸೆಟ್ ಯಾವುದು, ಪ್ರೆಸಿಷನ್ ಟೂಲ್. ಸೆಟ್ ಆಫ್ ಪ್ರೆಸಿಷನ್ ಟೂಲ್ಸ್ ಫ್ರಮ್ ದ್ಯಾಟ್ ಸೆಟ್. ಸೊ ನೀವು ಡಿಫೈನ್ ಮಾಡಿ ಅಂತ ಹೇಳೋದಾದರೆ ಸೆಟ್ ಇಸ್ ಸೆಟ್ ಟು ಬಿ ಎ ಸಬ್ಸೆಟ್ ಆಫ್ ಅನದರ್ ಸೆಟ್. ಇಲ್ಲಿ ನಿಮ್ಮ ಸ್ಕೂಲ್ ಎಕ್ಸಾಂಪಲಲ್ಲಿ ಸೆಟ್ ಎ ಏನು, ಸೆಟ್ ಎ ಈಸ್ ಎ ಸಬ್ಸೆಟ್. ಗ್ರೇಡ್ 11 ಸ್ಟೂಡೆಂಟ್ಸ್ ಎ, ಸೆಟ್ ಎ. ಸೆಟ್ ಆಫ್ ಆಲ್ ಸ್ಟೂಡೆಂಟ್ಸ್ ಸೆಟ್ ಬಿ. ಸೆಟ್ ಆಫ್ ಆಲ್ ಸ್ಟೂಡೆಂಟ್ಸ್ ಸೆಟ್ ಬಿ ಆಗುತ್ತೆ. ಸೊ ಗ್ರೇಡ್ 11 ಸ್ಟೂಡೆಂಟ್ಸ್ ಈಸ್ ಎ ಸಬ್ಸೆಟ್ ಆಫ್ ಸೆಟ್ ಆಫ್ ಆಲ್ ಸ್ಟೂಡೆಂಟ್ಸ್ ಇನ್ ಯುವರ್ ಸ್ಕೂಲ್. ಅದನ್ನು ಹೇಗೆ ಬರಿಬೋದು ಸಿಂಬಲ್ಸ್ ಯೂಸ್ ಮಾಡಿ ಅಂದರೆ ಈ ಥರ. ಎ ಈಸ್ ಎ ಸಬ್ಸೆಟ್ ಆಫ್ ಬಿ. ಇದನ್ನು ಹೇಗೆ ಓದಬೇಕಂದ್ರೆ ಸೆಟ್ ಎ ಈಸ್ ಎ ಸಬ್ಸೆಟ್ ಆಫ್ ಬಿ. ಫಸ್ಟ್ ಎಕ್ಸಾಂಪಲ್ ನೋಡೋದಲ್ಲ, ಸೆಟ್ ಆಫ್ ರೆಡ್ ಫ್ರೂಟ್ಸ್ ಈಸ್ ಎ ಸಬ್ಸೆಟ್ ಆಫ್ ಸೆಟ್ ಆಫ್ ಆಲ್ ಫ್ರೂಟ್ಸ್. Set of grade 11 students is a subset of set of all students in your school. Set of precision tools is a subset of set of all tools. Set of green fruits is a subset of set of all fruits. Set of green vegetables is a subset of set of all vegetables. ಈಗ ಫೋನ್ ತೆಗೆದ್ರೆ ನಿಮ್ಮ ಮೊಬೈಲಲ್ಲಿ ಆ್ಯಪ್ಸ್ ಇರುತ್ತೆ. ನಾನು ಬೇಗ ಕನೆಕ್ಟ್ ಆಗಲಿ ಅಂತ ಅದರ ಎಕ್ಸಾಂಪಲ್ ಕೊಡ್ತೀನಿ. ಗೇಮ್ಸ್ ಇರುತ್ತೆ. ಗೇಮ್ಸ್ ಕೂಡ ಅಪ್ಲಿಕೇಶನ್ಸಲ್ಲಿ ಬರುತ್ತೆ, ಬಟ್ ಇಟ್ ಈಸ್ ಎ ಸಬ್ಸೆಟ್ ಆಫ್ ಆಲ್ ಆ್ಯಪ್ಸ್ ಇನ್ ಯುವರ್ ಫೋನ್ ಅಲ್ವಾ. ಗೇಮ್ಸ್ ಮಾತ್ರ ತೆಗೆದ್ರೆ ಅದೊಂದು ಸಬ್ಸೆಟ್ ಆಫ್ ಆಲ್ ಅಪ್ಲಿಕೇಶನ್ಸ್ ಇನ್ ಯುವರ್ ಫೋನ್. ನೀವು ಬ್ಯಾಗ್ ತೆಗೆದು ನೋಡಿ, ಸೆಟ್ ಆಫ್ ಆಲ್ ಲ್ಯಾಂಗ್ವೇಜ್ ಬುಕ್ಸ್, ಯಾವುದು ಕನ್ನಡ, ಇಂಗ್ಲೀಷ್, ಹಿಂದಿ ಏನು ಲ್ಯಾಂಗ್ವೇಜಸ್ ಇದೆ. ಇಟ್ಸ್ ಎ ಕಲೆಕ್ಷನ್ ಸಬ್ಸೆಟ್ ಆಫ್ ಆಲ್ ಬುಕ್ಸ್ ಇನ್ ಯುವರ್ ಬ್ಯಾಗ್ ಅಲ್ವಾ. ಅಥವಾ ನೀವು ಲ್ಯಾಂಗ್ವೇಜ್ ಅಲ್ಲದಲ್ಲೇ ಸೈನ್ಸ್ ಬುಕ್ಸ್, ಸೆಟ್ ಆಫ್ ಸೈನ್ಸ್ ಬುಕ್ಸ್ ಇನ್ ಯುವರ್ ಬ್ಯಾಗ್ ಇದೆ ಸಬ್ಸೆಟ್ ಆಫ್ ಆಲ್ ಬುಕ್ಸ್ ಇನ್ ಯುವರ್ ಬ್ಯಾಗ್. ಈ ಥರ ನಿಮ್ಮದೇ ನೀವು ಓನ್ ಎಕ್ಸಾಂಪಲ್ಸ್ ಕೂಡ ಫಾರ್ಮ್ ಮಾಡ್ಬೋದು ಸೆಟ್ ಮತ್ತು ಸಬ್ಸೆಟ್ಟಿಗೆ. ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ.
ಇಲ್ಲಿರೋದು ಸಣ್ಣ ಸೆಟ್, ಇಲ್ಲಿಂದನೇ ಪಿಕ್ ಮಾಡಿರಬೇಕು. ಅಂದರೆ ಇಲ್ಲಿರೋ ಎಲ್ಲ ಎಲಿಮೆಂಟ್ಸ್ ಇಲ್ಲಿ ಇರಬೇಕು. ಆವಾಗ ಇದನ್ನು ನಾವು ಸಬ್ಸೆಟ್ ಆಫ್ ಬಿ ಅಂತ ಕರಿತೀವಿ. ಸೊ ಸಬ್ಸೆಟ್ ಅಲ್ಲ ಅಂದರೆ ಹೇಗೆ ಬರಿಬೇಕು? ಎವ್ರಿ ಟೈಮ್ ನಾವು ನಾಟ್ ಎ ಸಬ್ಸೆಟ್ ಆಫ್ ಅಂತ ಬರ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ಈ ಥರ ನಾವು ಶಾರ್ಟ್ಕಟ್ ಅಂತ ಸಿಂಬಲ್ಸ್ ಯೂಸ್ ಮಾಡ್ತಾ ಹೋಗ್ತೀವಿ. ಸಬ್ಸೆಟ್ ಅಂದರೆ ಈ ಸಿಂಬಲ್ಸ್ ಯೂಸ್ ಮಾಡಿ, ಸಬ್ಸೆಟ್ ಅಲ್ಲ ಅಂತ ಹೇಳಬೇಕಿದ್ರೆ ಈ ಥರ ಒಂದು ಕ್ರಾಸ್ ಹಾಕ್ಕೊಂಡ್ರೆ ಆಯಿತು. ಸೊ ನಾಟ್ ಎ ಸಬ್ಸೆಟ್ ಆಫ್ ಬಿ ಅಂತ ಅದರ ಅರ್ಥ. ಓಕೆ, ಕೆಲವು ಪ್ರಾಪರ್ಟೀಸ್ ಇದೆ ಇಂಪಾರ್ಟೆಂಟ್ ಆಗಿರುವಂಥದ್ದು, ಅದನ್ನು ನೋಡ್ತಾ ಹೋಗೋಣ. ಇಫ್ ಎ ಈಸ್ ಎ ಸಬ್ಸೆಟ್ ಆಫ್ ಬಿ ಆ್ಯಂಡ್ ಬಿ ಈಸ್ ಎ ಸಬ್ಸೆಟ್ ಆಫ್ ಬಿ ಎ ಅಂದರೆ ಎಯಲ್ಲಿರುವ ಎಲ್ಲ ಎಲಿಮೆಂಟ್ಸ್, ಫಾರ್ ಎಕ್ಸಾಂಪಲ್ ಎಯಲ್ಲಿ 1 2 ಅಂತ ಇದೆ, ಬಿಯಲ್ಲಿ ಇರಬೇಕು. ಬಿಕಾಸ್ ಎ ಈಸ್ ಎ ಸಬ್ಸೆಟ್ ಆಫ್ ಬಿಯಿಂದನೇ ಚೂಸ್ ಮಾಡಿರೋವಂಥ ಎಲಿಮೆಂಟ್ಸ್ ಅದು. ಅಂದರೆ ಬಿಯಲ್ಲೂ 1 2 ಇರಬೇಕು. ಬಿ ಈಸ್ ಎ ಬಿಗ್ಗರ್ ಸೆಟ್ ಅಲ್ವಾ, ಈ ಸೈಡ್ ಇರೋದು ಅದು. ಅದರಲ್ಲಿ ಬೇಕಾದ್ರೆ ಎಕ್ಸ್ಟ್ರಾ ಎಲಿಮೆಂಟ್ಸ್ ಇರ್ಬೋದು, 3 ಹಾಕ್ಕೊಂಡಿದ್ದೀನಿ ನಾನು. ಸೊ ಇವಾಗ ಎ ಈಸ್ ಎ ಸಬ್ಸೆಟ್ ಆಫ್ ಬಿ ಆ್ಯಂಡ್ ಇನ್ನೂ ಒಂದು ಕಂಡೀಷನ್ ಇದೆ, ಬಿ ಈಸ್ ಎ ಸಬ್ಸೆಟ್ ಆಫ್ ಎ. ಇದ್ರದ್ದು ಸಬ್ಸೆಟ್ ಆಗಿರಬೇಕು ಅಂತ ಹೇಳ್ತಿದ್ದಾರೆ. ಅಂದರೆ ಏನಾಗಬೇಕು, ಇಲ್ಲಿರೋ ಎಲಿಮೆಂಟ್ಸ್ ಕೂಡ ಇಲ್ಲಿರಬೇಕು. 1 ಇದೆ, 2 ಇದೆ, 3 ಇಲ್ಲ. ಅಂದರೆ ಎಯಲ್ಲೂ 3 ಇರಬೇಕಾಗುತ್ತೆ ಇವ್ರ ಪ್ರಕಾರ. ಅಂದರೆ ಎ ಈಸ್ ಎ ಸಬ್ಸೆಟ್ ಆಫ್ ಬಿ ಆ್ಯಂಡ್ ಬಿ ಈಸ್ ಎ ಸಬ್ಸೆಟ್ ಆಫ್ ಎ, ಎರಡನ್ನೂ ಕಂಬೈನ್ ಮಾಡಿದಾಗ ಎಯಲ್ಲಿರೋ ಎಲ್ಲ ಎಲಿಮೆಂಟ್ಸ್ ಬಿಯಲ್ಲಿ ಇರಬೇಕು ಅಂದಾಗ ಎಯಲ್ಲಿರೋ ಎಲ್ಲ ಎಲಿಮೆಂಟ್ಸ್ ಬಿಯಲ್ಲಿ ಹಾಕ್ಕೊಂಡ್ವಿ. ಈ ಕಂಡೀಷನ್ ನೋಡಿದಾಗ ಬಿಯಲ್ಲಿರೋ ಎಲ್ಲ ಎಲಿಮೆಂಟ್ಸ್ ಎಯಲ್ಲಿ ಇರಬೇಕು ಅಂತ ಆಯಿತು. ಸೊ ಬಿಯಲ್ಲಿರೋದನ್ನು ಎಯಲ್ಲಿ ಹಾಕ್ಕೊಂಡ್ವಿ. ಫೈನಲಿ ಏನು ಕನ್ಕ್ಲೂಡ್ ಮಾಡ್ತಾ ಇದ್ದೀರಾ ನೀವು? ಎ ಮತ್ತು ಬಿ ಸೇಮ್ ಸಿಕ್ತು ನಮಗೆ ಫೈನಲಿ. ದಟ್ಸ್ ವಾಟ್ ದೇ ಆರ್ ಸೇಯಿಂಗ್. ಎ ಈಸ್ ಈಕ್ವಲ್ ಟು ಬಿ ಆಗುತ್ತೆ. ಆವಾಗ ಇದು ಎರಡೂ ಕಂಡೀಷನ್ ಹೋಲ್ಡ್ ಆದರೆ ಎ ಈಸ್ ಈಕ್ವಲ್ ಟು ಬಿ ಆಗುತ್ತೆ. ಅದನ್ನು ಸಿಂಬಲ್ಸಲ್ಲಿ ಹೇಗೆ ಬರೆಯೋದಂದರೆ, ಎ ಈಸ್ ಎ ಸಬ್ಸೆಟ್ ಆಫ್ ಬಿ ಆ್ಯಂಡ್ ಬಿ ಈಸ್ ಎ ಸಬ್ಸೆಟ್ ಆಫ್ ಎ ಇಂಪ್ಲೈಸ್, ಇದನ್ನು ಇಂಪ್ಲೈಸ್ ಅಂತ ಓದಬೇಕು. ಎ ಈಕ್ವಲ್ ಟು ಬಿ ಆಗುತ್ತೆ. ಅದನ್ನೇ ಸಿಂಬಲ್ಸ್ ಯೂಸ್ ಮಾಡಿ ಬರೆದಿದ್ದಾರೆ. ಇವಾಗ ಸೆಕೆಂಡ್ ಪಾಯಿಂಟ್ ನೋಡಿ, ಇಫ್ ಎ ಈಸ್ ಈಕ್ವಲ್ ಟು ಬಿ, ಎರಡು ಸೆಟ್ ಇದೆ, ಸೇಮ್ ಇದೆ ಅಂದರೆ ನಿಮ್ಮ ಕನ್ಕ್ಲೂಷನ್ ಏನು? ಎಯಲ್ಲಿರೋ ಎಲ್ಲ ಎಲಿಮೆಂಟ್ಸ್ ಬಿಯಲ್ಲಿದೆ, ಬಿಯಲ್ಲಿರೋ ಎಲ್ಲ ಎಲಿಮೆಂಟ್ಸ್ ಎಯಲ್ಲಿ ಇರುತ್ತೆ ಅಲ್ವಾ, ಎ ಈಕ್ವಲ್ ಟು ಬಿ ಆದರೆ. ಸೊ ಎಯಲ್ಲಿರೋ ಎಲ್ಲ ಎಲಿಮೆಂಟ್ಸ್ ಬಿಯಲ್ಲಿದೆ ಅಂತ ಹೇಗೆ ಬರೀತೀರಿ? ಎ ಈಸ್ ಎ ಸಬ್ಸೆಟ್ ಆಫ್ ಬಿ ಆ್ಯಂಡ್ ಬಿ ಈಸ್ ಎ ಸಬ್ಸೆಟ್ ಆಫ್ ಎ. ಬಿಯಲ್ಲಿರೋ ಎಲ್ಲ ಎಲಿಮೆಂಟ್ಸ್ ಎಯಲ್ಲೂ ಇದೆ. ಯಾವಾಗ? ಎ ಈಕ್ವಲ್ ಟು ಬಿ ಆದಾಗ. ಅಂದರೆ ಅದನ್ನು ಸಿಂಬಲ್ಸಲ್ಲಿ ಬರಿಬೇಕು ಅಂದರೆ ಎ ಈಕ್ವಲ್ ಟು ಬಿ ಇಂಪ್ಲೈಸ್, ಇದರ ಅರ್ಥ ಏನು ಅಂದರೆ ಎ ಈಸ್ ಎ ಸಬ್ಸೆಟ್ ಆಫ್ ಬಿ ಆ್ಯಂಡ್ ಬಿ ಈಸ್ ಎ ಸಬ್ಸೆಟ್ ಆಫ್ ಎ ಆಗಿರುತ್ತೆ. ಯಾವಾಗೆಲ್ಲ ಎ ಈಕ್ವಲ್ ಟು ಬಿ ಆಗಿರುತ್ತೆ ಆವಾಗೆಲ್ಲ ಇದೂ ಟ್ರೂ ಆಗಿರುತ್ತೆ. ನೀವು ಎಕ್ಸಾಂಪಲ್ಸ್ ಥ್ರೂ ಈ ಥರ ಚೆಕ್ ಮಾಡ್ಕೋಬೋದು ಬೇಕಾದ್ರೆ. ಸೊ ಎರಡನ್ನೂ ಎರಡು ಸೈಡು ಟ್ರೂ ಆಯಿತು. ಎ ಈಕ್ವಲ್ ಟು ಬಿ ಆ್ಯಂಡ್ ಬಿ ಈಕ್ವಲ್ ಟು ಎ ಕೊಟ್ಟರೆ ನಮಗೆ ಎ ಈಕ್ವಲ್ ಟು ಬಿ ಸಿಕ್ತು. ಎ ಈಸ್ ಎ ಸಬ್ಸೆಟ್ ಆಫ್ ಬಿ ಆ್ಯಂಡ್ ಬಿ ಈಸ್ ಎ ಸಬ್ಸೆಟ್ ಆಫ್ ಎ ಅಂತ ಕೊಟ್ಟರೆ ಎ ಈಕ್ವಲ್ ಟು ಬಿ ಸಿಕ್ತು. ಅದೇ ಥರ ಎ ಈಕ್ವಲ್ ಟು ಬಿ ಕೊಟ್ಟರೆ ಎ ಈಸ್ ಎ ಸಬ್ಸೆಟ್ ಆಫ್ ಬಿ ಆ್ಯಂಡ್ ಬಿ ಈಸ್ ಎ ಸಬ್ಸೆಟ್ ಆಫ್ ಎನೂ ಸಿಕ್ತು. ಇದು ಎರಡೂ ಸಿಕ್ಕಿದಾಗ ನಮಗೆ ಕಂಬೈನ್ ಮಾಡಿ ಈ ಥರ ಬರಿಬೋದು ನಾವು. ಈ ಸಿಂಬಲ್ ಅಬ್ಸರ್ವ್ ಮಾಡಿ, ಇಫ್ ಆ್ಯಂಡ್ ಓನ್ಲಿ ಇಫ್. ಇದನ್ನು ಹೇಗೆ ಓದೋದಂದರೆ ಡಬಲ್ ಇಂಪ್ಲಿಕೇಶನ್ ಇದು, ಇಫ್ ಆ್ಯಂಡ್ ಓನ್ಲಿ ಇಫ್. ಈ ಕಡೆನೂ ಹೋಲ್ಡ್ ಆಯಿತು, ಈ ಕಡೆಯೂ ಹೋಲ್ಡ್ ಆಯಿತು ಅಂದರೆ ಎರಡು ಸೈಡ್ ಆ್ಯರೋ ಹಾಕಿ ಇಫ್ ಆ್ಯಂಡ್ ಓನ್ಲಿ ಇಫ್. ಇದು ನಿಮಗೆ ಫ್ಯೂಚರ್ ನಿಮಗೆ ಮ್ಯಾಥ್ಸಲ್ಲಿ ನೀವು ಪ್ರೂಫ್ ಕೊಡ್ತೀರಾ. ಇದೊಂದು ದಿಸ್ ಇಸ್ ಟೆಕ್ನಿಕ್. ಏನೋ ಒಂದು ಥಿಯರಮ್ ಕೊಟ್ಟಿದ್ದಾರೆ ಈ ಥರ ಅಂದರೆ ಅದನ್ನು ಹೇಗೆ ಪ್ರೂವ್ ಮಾಡೋದಂದರೆ, ಫಸ್ಟ್ ಒನ್ ಸೈಡ್ ಪ್ರೂವ್ ಮಾಡಬೇಕು. ಇದನ್ನು ತಗೊಂಡು ಇದು ಸಿಗುತ್ತೆ ಅಂತ ತೋರಿಸ್ಬೇಕು, ಇದು ತಗೊಂಡು ಇದು ಸಿಗುತ್ತೆ ಅಂತ ತೋರಿಸ್ಬೇಕು. ಆಗ ಇದೆರಡು ಸೈಡ್ ಹೋಲ್ಡ್ ಆಯಿತು. ಸೊ ಕೊಟ್ಟಿರೋ ಸ್ಟೇಟ್ಮೆಂಟ್ ಟ್ರೂ ಅಂತ ನಾವು ಚೆಕ್ ಮಾಡೋವಂಥ ಒಂದು ವಿಧಾನ ಇದು ಮ್ಯಾಥಮೆಟಿಕ್ಸಲ್ಲಿ. ಫ್ಯೂಚರಲ್ಲಿ ನಿಮಗೆ ಇದ್ರ ಬಗ್ಗೆ ಜಾಸ್ತಿ ಕಲಿತಾ ಹೋಗ್ತಾರೆ. ಸೊ ಇಲ್ಲಿ ನೋಡಿ ಇನ್ನೊಂದಿದೆ. ನೋಟ್ ದ್ಯಾಟ್ ಎವ್ರಿ ಎಲಿಮೆಂಟ್ ಆಫ್ ಎ ಈಸ್ ಇನ್ ಎ. ಇದೇನು ಹೇಳ್ತಾ ಇದ್ದಾರೆ ಅಂತ ಕನ್ಫ್ಯೂಸ್ ಆಗಬೇಡಿ. ಎವ್ರಿ ಎಲಿಮೆಂಟ್ ಆಫ್ ಎ ಅಲ್ಲಿ ಇರಲೇಬೇಕಲ್ವಾ, ತಿರ್ಗಾ ಏನು ಹೇಳ್ತಿದ್ದಾರೆ ಇವರು ಅಂತ. ಇದು ನನಗೆ ನೆಕ್ಸ್ಟ್ ಬೇಕು ಪವರ್ ಸೆಟ್ ಹೇಳ್ತಾ, ಅದಕ್ಕೆ ನಾನು ಒಂಚೂರು ಸ್ಟ್ರೆಸ್ ಮಾಡ್ತಾಯಿದ್ದೀನಿ ಇದನ್ನು. ಎಲ್ಲಿರೋ ಎಲ್ಲ ಎಲಿಮೆಂಟ್ ಎ ಅಲ್ಲಿದೆ ನಂಬ್ತೀರಾ? ಫಾರ್ ಎಕ್ಸಾಂಪಲ್ ಇದು ಎ ಅಂತ ತಗೊಳ್ಳಿ 1 2 3. ಇಲ್ಲಿರೋ ಎಲ್ಲ ಎಲಿಮೆಂಟ್ಸ್ ಇಲ್ಲಿದೆ ಅಲ್ವಾ, ಇಲ್ಲಿ ಬಿಟ್ಟು ಎಲ್ಲೂ ಹೋಗಲ್ಲ ಅಲ್ವಾ. ಸೊ ಎ ಹ್ಯಾಸ್ ಆಲ್ ಇಟ್ಸ್ ಎಲಿಮೆಂಟ್. ಸೊ ಇಫ್ ನಾವು ಸಬ್ಸೆಟ್ ಡೆಫಿನೇಷನ್ ಏನು ನೋಡಿದ್ದೀವಿ, ಇಫ್ ಸೆಟ್ ಎ, ಎವ್ರಿ ಎಲಿಮೆಂಟ್ ಆಫ್ ಸೆಟ್ ಎ ಈಸ್ ಅನ್ ಎಲಿಮೆಂಟ್ ಆಫ್ ಬಿ.
ಎವ್ರಿ ಎಲಿಮೆಂಟ್ ಆಫ್ ಸೆಟ್ ಎ ಈಸ್ ಆ್ಯನ್ ಎಲಿಮೆಂಟ್ ಆಫ್ ಎ. ಅಂದರೆ ಇದು ಸಿಂಬಲ್ಸಲ್ಲಿ ಹೇಗೆ ಬರೆಯೋದು? ಎ ಈಸ್ ಎ ಸಬ್ಸೆಟ್ ಆಫ್ ಎ. ಎವ್ರಿ ಎಲಿಮೆಂಟ್ ಆಫ್ ಎ ಈಸ್ ಇನ್ ಎ, ಸೊ ಎ ಈಸ್ ಎ ಸಬ್ಸೆಟ್ ಆಫ್ ಎ. ಎವ್ರಿ ಎಲಿಮೆಂಟ್ ಆಫ್ ಎ ಈಸ್ ಇನ್ ಬಿ, ಎ ಈಸ್ ಎ ಸಬ್ಸೆಟ್ ಆಫ್ ಬಿ. ಸೇಮ್ ವೇ ಎವ್ರಿ ಎಲಿಮೆಂಟ್ ಆಫ್ ಎ ಈಸ್ ಇನ್ ಎ ಈಸ್ ಎ ಸಬ್ಸೆಟ್ ಆಫ್ ಎ ಸಿಕ್ತು. ಇದೇ ಥರ ಎವ್ರಿ ಎಲಿಮೆಂಟ್ ಆಫ್ ಎಂಟಿ ಸೆಟ್ ಈಸ್ ಇನ್ ಎವ್ರಿ ಸೆಟ್. ಎಂಟಿ ಸೆಟ್ಟಲ್ಲಿರೋ ಎಲ್ಲ ಎಲಿಮೆಂಟ್ಸ್ ಎಲ್ಲ ಸೆಟ್ಟಲ್ಲೂ ಇದೆ. ಇದು ಸ್ವಲ್ಪ ಕನ್ಫ್ಯೂಷನ್ ಆಗ್ತಾ ಇದೆ ನಂಗೆ ಗೊತ್ತು. ಎಂಟಿ ಸೆಟ್ಟಲ್ಲಿ ಎಲಿಮೆಂಟೇ ಇಲ್ಲ, ಇವ್ರು ಏನು ಹೇಳ್ತಿದ್ದಾರೆ, ಎಲ್ಲ ಸೆಟ್ಟಲ್ಲೂ ಎಂಟಿ ಸೆಟ್ಟಲ್ಲಿರೋ ಎಲಿಮೆಂಟ್ಸ್ ಇದೆ ಅಂತ. ಇದು ಯಾವ ಥರ ನಾವು ಆರ್ಗ್ಯೂ ಮಾಡ್ತೀವಿ ಅಂದರೆ, ಎಂಟಿ ಸೆಟ್ಟಲ್ಲಿರೋ ಎಲ್ಲ ಎಲಿಮೆಂಟ್ಸ್ ಎಲ್ಲ ಸೆಟ್ಟಲ್ಲೂ ಇದೆ. ಫಾರ್ ಎಕ್ಸಾಂಪಲ್, ಎಂಟಿ ಸೆಟ್ಟಲ್ಲಿರೋ ಎಲಿಮೆಂಟ್ಸ್ ಇಲ್ಲಿದೆ ಅಂತ ನಾನು ಹೇಳ್ತೀನಿ. ನೀವು ಅಲ್ಲ ಅಂತ ಹೇಳೋದಾದರೆ ಹೇಗೆ ಹೇಳಬೇಕು? ನೀವು ನನಗೊಂದು ಎಲಿಮೆಂಟ್ ಕೊಡಬೇಕು, ಎಂಟಿ ಸೆಟ್ಟಲ್ಲಿ ಇರಬೇಕು, ಇಲ್ಲಿರಬಾರ್ದು, ಆವಾಗ ಸಬ್ಸೆಟ್ ಅಲ್ಲ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಇಲ್ಲೊಂದು ಸೆಟ್ ಇದೆ 2, ಇಲ್ಲೊಂದು ಸೆಟ್ ಇದೆ 4, 6 ಅಂತ ಇದೆ ಅಂತ ಅಂದ್ಕೊಳ್ಳಿ. ಓಕೆ, ಇವಾಗ ಈಸ್ ದಿಸ್ ಸೆಟ್ ಹ್ಯಾವಿಂಗ್ ಒನ್ ಎಲಿಮೆಂಟ್ 2 ಇಸ್ ಎ ಸಬ್ಸೆಟ್ ಆಫ್ 4, 6. ಈ ಸೆಟ್ ಇದು ಸಬ್ಸೆಟ್ ಆಯಿತು. ಸಬ್ಸೆಟ್ ಯಾವಾಗ ಆಗುತ್ತೆ? ಇಲ್ಲಿರೋ ಎಲ್ಲ ಎಲಿಮೆಂಟ್ಸ್ ಇಲ್ಲಿರಬೇಕು. ಇದೆಯಾ? ಇಲ್ಲ. ಸೊ ದಿಸ್ ಇಸ್ ನಾಟ್ ಎ ಸಬ್ಸೆಟ್ ಅಂತ ನೀವು ಹೇಳ್ತೀರಾ. ಯಾಕೆ ಹೇಳ್ತೀರಾ ಅಂದರೆ ಇದು ಇಲ್ಲಿಲ್ಲ, ಎಲಿಮೆಂಟ್ 2 ಇಲ್ಲಿಲ್ಲ ಅಂತ. ಇವಾಗ ನನ್ನ ಸ್ಟೇಟ್ಮೆಂಟ್ ಏನಂದರೆ, ಎಂಟಿ ಸೆಟ್ ಈಸ್ ಎ ಸಬ್ಸೆಟ್ ಆಫ್ ಎವ್ರಿ ಸೆಟ್. ಯಾವ ಸೆಟ್ ಬೇಕಾದ್ರೂ ತಗೊಳ್ಳಿ, ನಾನು ಇವಾಗ 2ನೇ ತಗೊಳ್ತೀನಿ. ನಾನು ಹೇಳ್ತಾ ಇದ್ದೀನಿ ಎಂಟಿ ಸೆಟ್ಟಲ್ಲಿರೋ ಎಲ್ಲ ಎಲಿಮೆಂಟ್ ಇಲ್ಲಿದೆ ಅಂತ. ನೀವು ಹೇಳ್ತೀರಾ ಇಲ್ಲ ಅಂದರೆ, ಹಾಗಾದರೆ ಇಲ್ಲಿ ಹೇಗೆ ಕೊಟ್ರಿ? 2 ಇಲ್ಲಿದೆ, ಇಲ್ಲಿಲ್ಲ, ಅದಕ್ಕೆ ಮೇಡಮ್ ಇದು ಸಬ್ಸೆಟ್ ಅಲ್ಲ. ಅದೇ ಥರ ಇಲ್ಲೂ ಹೇಳಿ, ಇಲ್ಲಿ ಒಂದು ಎಲಿಮೆಂಟ್ ಇದೆ, ಇಲ್ಲಿ ಇಲ್ಲ ಅಂತ ಹೇಳಿ ನೋಡೋಣ, ಆಗುತ್ತಾ ನಿಮಗೆ? ಇಲ್ಲ ಅಂದರೆ ನೀವು ಒಪ್ಕೋಬೇಕು ನಾನು ಹೇಳೋದನ್ನು. ಓಕೆ, ಎವ್ರಿ ಎಲಿಮೆಂಟ್ ಆಫ್ ಎಂಟಿ ಸೆಟ್ ಇಸ್ ಎನ್ ಎಲಿಮೆಂಟ್ ಆಫ್ ಎವ್ರಿ ಸೆಟ್. ಎಂಟಿ ಸೆಟ್ ಅಲ್ಲಿರೋ ಎಲಿಮೆಂಟ್ಸ್ ಎಲ್ಲ ಸೆಟ್ಟಲ್ಲೂ ಇರುತ್ತೆ. ಯಾಕಂದರೆ ನಿಮಗೆ ನಾನು ಹೇಳೋದನ್ನು ಅಲ್ಲ ಅಂತ ಪ್ರೂವ್ ಮಾಡೋಕ್ಕೆ ಒಂದು ಎಲಿಮೆಂಟ್ ಕೊಡೋಕ್ಕಾಗ್ತಾ ಇಲ್ಲ. ಇಲ್ಲಿರೋ ಒಂದು ಎಲಿಮೆಂಟ್ ಕೊಡಿ, ಇಲ್ಲಿಲ್ಲ ಅಂಥದ್ದೊಂದು ಎಲಿಮೆಂಟ್ ಕೊಡಿ ನೋಡೋಣ, ಇಲ್ಲಿಂದ ಆಗ್ತಾ ಇಲ್ಲ. ಅದು ಕೊಡಿ ನನಗೆ, ಆವಾಗ ನಾನು ಒಪ್ಕೋತೀನಿ ನಿಮ್ಮನ್ನು, ಇದು ಸಬ್ಸೆಟ್ ಅಲ್ಲ ಅಂತ. ಅಲ್ಲಿವರೆಗೂ ನಾನು ಹೇಳ್ದನ್ನು ನೀವು ಒಪ್ಕೋಬೇಕು. ಎಂಟಿ ಸೆಟ್ ಈಸ್ ಅ ಸಬ್ಸೆಟ್ ಆಫ್ ಎವ್ರಿ ಸೆಟ್. ಯಾವುದೇ ಸೆಟ್ಟನ್ನು ನಾವು ಇಲ್ಲಿ ತಗೊಂಡ್ರೂ ಎಂಟಿ ಸೆಟ್ ವಿಲ್ ಬಿ ದ ಸಬ್ಸೆಟ್. ಇಲ್ಲೇನು ಎಕ್ಸಾಂಪಲ್ ಕೊಡ್ತೀನಿ ಆ ಥರ. ನೆಕ್ಸ್ಟ್, ಇಫ್ ಎ ಈಸ್ ಅ ಸಬ್ಸೆಟ್ ಆಫ್ ಬಿ ಆ್ಯಂಡ್ ಎ ನಾಟ್ ಈಕ್ವಲ್ ಟು ಬಿ. ಎ ಈಕ್ವಲ್ ಟು ಎ ಬಿ ಆದ್ರೂ ಸಬ್ಸೆಟ್ಟೇ, ಇಲ್ಲಿ ನೋಡಿದ್ದೀವಿ ನಾವು ಆಲ್ರೆಡಿ. ಇಫ್ ಎ ಈಸ್ ಅ ಸಬ್ಸೆಟ್ ಆಫ್ ಬಿ ಬಟ್ ಎ ನಾಟ್ ಈಕ್ವಲ್ ಟು ಬಿ, ಅದನ್ನು ನಾವು ಪ್ರಾಪರ್ ಸಬ್ಸೆಟ್ ಅಂತ ಕರಿತೀವಿ. ಆ್ಯಂಡ್ ಈ ಬಿಗ್ಗರ್ ಸೆಟ್ ಏನಿದೆ ಬಿ, ಅದನ್ನು ಸೂಪರ್ ಸೆಟ್ ಅಂತ ಕರಿತೀವಿ. ಓಕೆ, ಸೆಟ್ ಹ್ಯಾವಿಂಗ್ ಓನ್ಲಿ ಒನ್ ಎಲಿಮೆಂಟ್ ಈಸ್ ಕಾಲ್ಡ್ ಸಿಂಗಲ್ಟನ್ ಸೆಟ್. ನೀವು ಬೇಕಾದ್ರೆ ಇದನ್ನು ಟೈಪ್ಸ್ ಆಫ್ ಸೆಟ್ಸಲ್ಲಿ ಇನ್ಕ್ಲೂಡ್ ಮಾಡ್ಕೋಬೋದು. ಆ್ಯಸ್ ವಿ ಹ್ಯಾವ್ ಸೀನ್ ಹಿಯರ್, ಈ ಸೆಟ್ಟಲ್ಲಿರೋ ಎಲಿಮೆಂಟ್ಸ್ ಎಷ್ಟು? ಓನ್ಲಿ ಒನ್ ಎಲಿಮೆಂಟ್, ದಟ್ ಈಸ್ ಎಲಿಮೆಂಟ್ 2. ಸೊ ಈ ಥರ ಸೆಟ್ಸ್ ವಿತ್ ಓನ್ಲಿ ಒನ್ ಎಲಿಮೆಂಟ್, ಅದನ್ನು ನಾವೇನು ಕರಿತೀವಿ? ಸಿಂಗಲ್ಟನ್ ಸೆಟ್ ಅಂತ ಕರಿತೀವಿ. ದ ಸೆಟ್ ಆಫ್ ಆಲ್ ಸಬ್ಸೆಟ್ಸ್, ಒಂದು ಸೆಟ್ ಕೊಟ್ಟಿದ್ದಾರೆ ನಿಮಗೆ, ಅಲ್ಲಿ ಎಷ್ಟು ಸಬ್ಸೆಟ್ಸ್ ಲಿಸ್ಟ್ ಮಾಡೋಕ್ಕಾಗುತ್ತೆ, ಅದೆಲ್ಲ ಲಿಸ್ಟನ್ನ ಒಂದು ಸೆಟ್ ಅಂತ ನಾವು ಕನ್ಸಿಡರ್ ಮಾಡಿದ್ವಿ, ಅದನ್ನು ಪವರ್ ಸೆಟ್ ಅಂತ ಕರಿತೀವಿ. ಸೊ ಪವರ್ ಸೆಟ್ಟಲ್ಲಿ ಏನಿರುತ್ತೆ? ಸೆಟ್ ಆಫ್ ಆಲ್ ಸಬ್ಸೆಟ್ಸ್ ಆಫ್ ಎ. ಸೇ ಫಾರ್ ಎಕ್ಸಾಂಪಲ್, ನಿಮ್ಮ ಸ್ಕೂಲ್ ಅಂತ ತಗೊಂಡ್ರೆ, ನಿಮ್ಮ ಸ್ಕೂಲ್ ಅಂತ ಒಂದು ಸೆಟ್ ಇಟ್ಕೊಂಡು ನೀವು ಎಷ್ಟು ಸಬ್ಸೆಟ್ಸ್ ಫಾರ್ಮ್ ಮಾಡ್ಬೋದು? ಗ್ರೇಡ್ 1, ಗ್ರೇಡ್ 2 ಇದ್ದರೆ, ಸಪೋಸ್ ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3, ಗ್ರೇಡ್ 11, ಇದೆಲ್ಲ ಸಬ್ಸೆಟ್ಸ್. ಸೆಟ್ ಆಫ್ ಗ್ರೇಡ್ 1 ಸ್ಟೂಡೆಂಟ್ಸ್, ಸೆಟ್ ಆಫ್ ಗ್ರೇಡ್ 2 ಸ್ಟೂಡೆಂಟ್ಸ್, ಸೆಟ್ ಆಫ್ ಗ್ರೇಡ್ 3 ಸ್ಟೂಡೆಂಟ್ಸ್, ಸೆಟ್ ಆಫ್ ಗ್ರೇಡ್ 1 ಆ್ಯಂಡ್ ಗ್ರೇಡ್ 2 ಸ್ಟೂಡೆಂಟ್ಸ್, ಅದು ಕೂಡ ಒಂದು ಸಬ್ಸೆಟ್ಟೇ ನಿಮ್ಮ ಸ್ಕೂಲಿದು ಅಲ್ವಾ? ಆ ಥರ ನೀವು ಸಬ್ಸೆಟ್ಸ್ ಫಾರ್ಮ್ ಮಾಡ್ತಾ ಹೋಗ್ಬೋದು. ಆ ಥರ ಎಲ್ಲ ಸಬ್ಸೆಟ್ಸ್ನೂ ನೀವು ಕಲೆಕ್ಟ್ ಮಾಡಿ ಒಂದು ಕಡೆ ಒಂದು ಕಲೆಕ್ಷನ್ ಮಾಡಿದ್ರೆ ಅದನ್ನು ನಾವು ಪವರ್ ಸೆಟ್ ಆಫ್ ಎ ಅಂತ ಹೇಳ್ತೀವಿ. ಸೊ ಇದೊಂದು ನೋಟ್ ಥರ ನಿಮಗೆ ಯೂಸ್ ಆಗ್ಬೋದು ಎಲ್ಲರೂ. ಇಫ್ ಎ ಸೆಟ್ ಹ್ಯಾಸ್ n ಎಲಿಮೆಂಟ್ಸ್, ಇಟ್ ವಿಲ್ ಹ್ಯಾವ್ 2 power n ಸಬ್ಸೆಟ್ಸ್. ಒಂದು ಸೆಟ್ಟಲ್ಲಿ
ಫಾರ್ ಎಕ್ಸಾಂಪಲ್ ಇಲ್ಲಿ 2 ಎಲಿಮೆಂಟ್ಸ್ ಇದೆ, ಇದಕ್ಕೆ ಎಷ್ಟು ಸಬ್ಸೆಟ್ಸ್ ಬರಿಬೋದು ನೀವು ಅಂದರೆ 2 ಪವರ್ n 2 ಪವರ್ 2, ಇದಕ್ಕೆ ನಿಮಗೆ 4 ಸಬ್ಸೆಟ್ಸ್ನ ಫೈಂಡ್ ಔಟ್ ಮಾಡ್ಬೋದು ಅಂತ ಒಂದು ನೋಟ್. ನಿಮಗೆ ಇದು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ನಾನು ಹೇಳ್ತೀನಿ ಇದು ಯಾವ ಥರ ವೆರಿಫಿಕೇಷನ್ಗೆ ನಿಮಗೆ ಹೆಲ್ಪ್ ಆಗುತ್ತೆ ಅಂತ. ಓಕೆ, ನೆಕ್ಸ್ಟ್ ಇನ್ನೊಂದು ಕಾನ್ಸೆಪ್ಟ್ ಇದೆ ಸಬ್ಸೆಟ್ಸ್ ರಿಲೇಟೆಡ್, ಇದು ಯೂನಿವರ್ಸಲ್ ಸೆಟ್ ಅಂತ. ಯೂನಿವರ್ಸಲ್ ಸೆಟ್ ಅಂದರೆ ಒಂದು ಬೇಸಿಕ್ ಸೆಟ್, ಇದೇನು ಕಾಂಪ್ಲಿಕೇಟೆಡ್ ಇಲ್ಲ, ಈಸಿ ಇದೆ ಇದು. ನೀವೆಲ್ಲ ಒಂದು ಸೆಟ್ ಬಗ್ಗೆ ಒಂದಷ್ಟು ಸೆಟ್ಸ್ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ. ಯೂನಿವರ್ಸಲ್ ಸೆಟ್ ಅಂದರೆ ಏನು ಅಂದರೆ ಇಟ್ಸ್ ಅ ಬಿಗ್ಗರ್ ಸೆಟ್. ಇಲ್ಲಿ ಏನೆಲ್ಲ ಅಂಡರ್ ಡಿಸ್ಕಷನ್ ಸೆಟ್ಸ್ ಇದೆ ಅದೆಲ್ಲ ಇದರ ಯೂನಿವರ್ಸಲ್ ಸೆಟ್ನ ಸಬ್ಸೆಟ್ಸ್ ಆಗಿರಬೇಕು ಅಷ್ಟೆ. ಅದು ಬಿಗ್ಗೆಸ್ಟ್ ಯೂನಿವರ್ಸ್ ಥರ. ನೀವೇನು ಅರ್ತ್, ಪ್ಲಾನೆಟ್ಸ್, ಏನೆಲ್ಲ ಬ್ಲ್ಯಾಕ್ ಹೋಲ್ಸ್, ಏನೆಲ್ಲ ಸ್ಟಾರ್ಸ್ ಬಗ್ಗೆ ಮಾತಾಡ್ತೀರಾ ಅದೆಲ್ಲ ನೀವು ಡಿಸ್ಕಸ್ ಮಾಡ್ತಿರೋವಂಥ ಸೆಟ್ಸ್ ಅದೆಲ್ಲ ಎಲ್ಲಿ ಬರುತ್ತೆ? ಯೂನಿವರ್ಸಲ್ಲಿ. ಯೂನಿವರ್ಸ್ ಇಸ್ ದ ಬಿಗ್ಗೆಸ್ಟ್ ಅಲ್ವಾ, ಅಲ್ಲೇ ಇದೆಲ್ಲ ಬರುತ್ತೆ ಅಂತ ನೀವು ಮಾತಾಡ್ತಿರೋವಂಥದ್ದು. ಸ್ಟಾರ್ಸ್ ಆಗಿರ್ಬೋದು, ಗ್ಯಾಲಾಕ್ಸೀಸ್ ಆಗಿರ್ಬೋದು, ಎಲ್ಲನೂ. ಸೊ ಅದೇ ಥರ ಆ ಕಾನ್ಸೆಪ್ಟೇ ಇಲ್ಲಿ ವಿಜುವಲೈಸ್ ಮಾಡ್ಕೊಳ್ಳಿ. ಇದೊಂಥರ ಬಿಗ್ ಸೆಟ್ ಇದ್ದಂಗೆ, ಇದೆಲ್ಲ ಅಲ್ಲಿರಬೇಕು ಯೂನಿವರ್ಸಲ್ ಸೆಟ್ಟಲ್ಲಿ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ 3 ಸೆಟ್ ಬಗ್ಗೆ ಮಾತಾಡ್ತಾ ಇದ್ದೀವಿ, 1 2 3 4 2 6 5 4 3 5 8 9 ಬಗ್ಗೆ ಮಾತಾಡ್ತಾ ಇದ್ದೀವಿ. ಅಂದರೆ ಯೂನಿವರ್ಸಲ್ ಸೆಟ್ ಹೇಗಿರಬೇಕು? ಇದೂ ಇರಬೇಕು, ಅಲ್ಲಿ ಈ ಸೆಟ್ಟು ಇರಬೇಕು, ಈ ಸೆಟ್ಟು ಇರಬೇಕು, ಅದೆಲ್ಲ ಕಂಬೈನ್ ಮಾಡಿ ಒಂದು ದೊಡ್ಡ ಸೆಟ್ ಫಾರ್ಮ್ ಮಾಡಿ. ಬೇಕಾದರೆ ನೀವು ಎಕ್ಸ್ಟ್ರಾ ಎಲಿಮೆಂಟ್ಸ್ ಆ್ಯಡ್ ಬೇಕಾದ್ರೂ ಮಾಡ್ಬೋದು, ನಾಟ್ ಎ ಪ್ರಾಬ್ಲಮ್. ಬಟ್ ನೀವು ಏನೆಲ್ಲ ಡಿಸ್ಕಸ್ ಮಾಡ್ತೀರೋ ಯಾವುದೆಲ್ಲ ಸೆಟ್ ಬಗ್ಗೆ ಅದೆಲ್ಲ ಇಲ್ಲಿ ಇದ್ದರೆ ಆಯಿತು, ಅದನ್ನು ಯೂನಿವರ್ಸಲ್ ಸೆಟ್ ಅಂತ ಹೇಳ್ತೀವಿ. ಇನ್ನೊಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ನೋಡಿ. ನ್ಯಾಚುರಲ್ ನಂಬರ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೀರಾ, ಈವನ್ ನ್ಯಾಚುರಲ್ ನಂಬರ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೀರಾ, ಆಡ್ ನ್ಯಾಚುರಲ್ ನಂಬರ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೀರಾ. ಇದಕ್ಕೊಂದು ಯೂನಿವರ್ಸಲ್ ಸೆಟ್ ಕೊಡೋಕ್ಕಾಗುತ್ತಾ ನೋಡಿ? ಅಂದರೆ ಇಲ್ಲಿರೋ ಸೆಟ್ ಎಲ್ಲನೂ ಅಲ್ಲಿರಬೇಕು, ಇಲ್ಲಿರೋ ಎಲಿಮೆಂಟ್ಸ್ ಎಲ್ಲನೂ ಅಲ್ಲಿರಬೇಕು ಆ ಯೂನಿವರ್ಸಲ್ ಸೆಟ್ಟಲ್ಲಿ. 1 3 5 2 4 ಆಡ್ ನ್ಯಾಚುರಲ್ ನಂಬರ್ಸ್, ಈವನ್ ನ್ಯಾಚುರಲ್ ನಂಬರ್ಸ್, ನ್ಯಾಚುರಲ್ ನಂಬರ್ಸ್. ಬಿಗ್ಗರ್ ಸೆಟ್ ಅಂದರೆ ಯಾವ್ದು ಫಾರ್ಮ್ ಮಾಡ್ಬೋದು? ನ್ಯಾಚುರಲ್ ನಂಬರ್ಸನ್ನೇ ನೀವು ಯೂನಿವರ್ಸಲ್ ಸೆಟ್ ಅಂತ ತೊಗೋಬೋದು ಬೇಕಾದ್ರೆ. ಇಲ್ಲಿರೋದೆಲ್ಲ ಅಲ್ಲಿದ್ದರೆ ಆಯಿತು ಅಷ್ಟೆ. ಓಕೆ, ನೆಕ್ಸ್ಟ್ ನಾವು ಒಂಚೂರು ಎಕ್ಸಸೈಸ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಸೊ ದ್ಯಾಟ್ ನಿಮಗೆ ಇನ್ನೂ ಕ್ಲಾರಿಟಿ ಬರುತ್ತೆ ಸಬ್ಸೆಟ್ಸ್ ಅಂದರೆ ಏನು, ಎಲ್ಲಿ ಸಿಂಬಲ್ಸ್ನ ಯೂಸ್ ಮಾಡ್ಬೋದು ಅಂತ. ನೆಕ್ಸ್ಟ್ ನೋಡಿ, ಕ್ವಶನ್ ನಂಬರ್ 1. ಇದರಲ್ಲಿ ಸಿಂಬಲ್ಸ್ ಕೊಟ್ಟಿರೋ ಸಿಂಬಲ್ಸ್ ಸಬ್ಸೆಟ್, ನಾಟ್ ಎ ಸಬ್ಸೆಟ್, ಹೇಗೆ ಯೂಸ್ ಮಾಡ್ಬೋದು ಅಂತ. ಫಸ್ಟ್ ಒನ್ ಕೇಳಿದ್ದಾರೆ ಇಲ್ಲಿ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಥರ. ಇದು ಸಬ್ಸೆಟ್ ಹೌದಾ ಅಲ್ವಾ ಅಂತ ಈ ಅಪ್ರಾಪ್ರಿಯೇಟ್ ಸಿಂಬಲ್ನ ನೀವು ಇಲ್ಲಿ ಚೂಸ್ ಮಾಡಬೇಕು. 2 3 4 ಸಬ್ಸೆಟ್ ಹೌದಾ ಅಲ್ವಾ, ಇದು ಸಬ್ಸೆಟ್ ಹೌದಾ ಅಲ್ವಾ ಅಂತ. ಯಾವುದ್ರದ್ದು 1 2 3 4 5. ಹೇಗೆ ಚೆಕ್ ಮಾಡೋದು? 2 3 4 3 ಎಲಿಮೆಂಟ್ಸ್ ಮೆಂಬರ್ಸ್ ಇಲ್ಲಿರಬೇಕು, ಇದ್ದಾರಾ? 2 3 4 ಇದ್ದಾರೆ, ಎಸ್. ಸಬ್ಸೆಟ್ 2 4 3 4 ದಿಸ್ ಸೆಟ್ ಈಸ್ ಎ ಸಬ್ಸೆಟ್ ಆಫ್ ದಿಸ್ ಬಿಗರ್ ಸೆಟ್. ಎ ಬಿ ಸಿ ಈಸ್ ದಿಸ್ ಎ ಸಬ್ಸೆಟ್ ಆಫ್ ಬಿ ಸಿ ಡಿ. ಯಾವಾಗ ಸಬ್ಸೆಟ್ ಅಂತ ಹೇಳ್ತೀವಿ? ಇಲ್ಲಿರೋ ಎಲ್ಲ ಎಲಿಮೆಂಟ್ಸ್ ಇಲ್ಲಿರಬೇಕು. ಎ ಇದೆಯಾ? ಇಲ್ವಲ್ಲ, ಒಂದು ಎಲಿಮೆಂಟ್ ಸಿಕ್ಕಿದ್ರೆ ಸಾಕು, ಸಬ್ಸೆಟ್ ಅಲ್ಲ ಅದು. ಎಕ್ಸ್ ಇಸ್ ಎ ಸ್ಟೂಡೆಂಟ್ ಆಫ್, ಇದು ಆಲ್ರೆಡಿ ನಾವು ನೋಡಿದ್ವಿ ಎಕ್ಸಾಂಪಲ್. ಗ್ರೇಡ್ 11ಅಲ್ಲಿರೋ ಸ್ಟೂಡೆಂಟ್ಸ್ ಸ್ಕೂಲಲ್ಲಿರೋ ಎಲ್ಲ ಸ್ಟೂಡೆಂಟ್ಸ್ ಸಬ್ಸೆಟಾ? ಹೌದು, ನೀವು ಒಂದು ಸಬ್ಸೆಟ್ ನಿಮ್ಮ ಸ್ಕೂಲಿಗೆ. ನೆಕ್ಸ್ಟ್ ನೋಡಿ, ಎಕ್ಸ್ ಇಸ್ ಎ ಸರ್ಕಲ್ ಇನ್ ಅ ಪ್ಲೇನಲ್ಲಿರೋ ಯಾವುದೇ ಸರ್ಕಲ್ ಆಗಿರ್ಬೋದು, ಬೇಜಾನ್ ಸರ್ಕಲ್ ಬರಿಬೋದು ನೀವು. ವೇರಿಂಗ್ ಸೈಜಸ್, ಕಲರ್ಸ್, ಪ್ಯಾಟರ್ನ್ಸ್ ಏನೆಲ್ಲ ಬೇಕಾದ್ರೂ ಚೇಂಜ್ ಮಾಡಿ ನೀವು ಸರ್ಕಲ್ ಬರಿತಾ ಹೋಗ್ಬೋದು ಪ್ಲೇನಲ್ಲಿ, XY ಪ್ಲೇನಲ್ಲಿ. ಇನ್ನೊಂದು ಸೆಟ್ ಯಾವುದು? ಸಬ್ಸೆಟ್ ಆಫ್ ಹೌದಾ ಅಲ್ವಾ ಅಂತ ಚೆಕ್ ಮಾಡೋಣ. ಎಕ್ಸ್ ಇಸ್ ಅ ಸರ್ಕಲ್ ಇನ್ ದ ಸೇಮ್ ಪ್ಲೇನ್ ವಿತ್ ರೇಡಿಯಸ್ 1 ಯೂನಿಟ್. ಅಂದರೆ ಈ ಸರ್ಕಲ್ಸ್ 1 ಯೂನಿಟ್ ಮಾತ್ರ ರೇಡಿಯಸ್ ಇರಬೇಕು ಅದರದ್ದು, ಆ ಥರ ಸರ್ಕಲ್ಸ್. ಓಕೆ, ಇದು ಇದರದ್ದು ಸಬ್ಸೆಟಾ ಅಂತ ಕೇಳಿದ್ದಾರೆ. ಹೌದಾ? ಇಲ್ಲಿರೋ ಎಲ್ಲ ಎಲಿಮೆಂಟ್ಸ್ ಇಲ್ಲಿದೆಯಾ? ಸೇ ಫಾರ್ ಎಕ್ಸಾಂಪಲ್ ಇಲ್ಲೊಂದು 5 ಸೆಂಟಿಮೀಟರ್ ರೇಡಿಯಸ್ದು ಒಂದು ಸರ್ಕಲ್ ಇದೆ, ಇದು ಇಲ್ಲಿದೆಯಾ? ಇಲ್ಲ. ಬಿಕಾಸ್ ಸೆಕೆಂಡ್ ಸೆಟ್ ನೋಡಿ, ಇಲ್ಲಿರೋದು ಯಾರಲ್ಲ, 1 ಸೆಂಟಿಮೀಟರ್ ರೇಡಿಯಸ್ ಇರೋ ಸರ್ಕಲ್ಸ್ ಮಾತ್ರ ಇದೆ ಇಲ್ಲಿ. ಇದು ಸಬ್ಸೆಟ್ ಅಲ್ಲ.
ಬಟ್ ಯಾವುದು ಯಾವುದರ ಸಬ್ಸೆಟ್ ಆಗುತ್ತೆ? ಇದು ಉಲ್ಟಾ ತೊಗೊಂಡ್ರೆ ನೀವು ಸಬ್ಸೆಟ್ ಆಗುತ್ತೆ. ಇಲ್ಲಿರೋ ಎಲ್ಲ ಸರ್ಕಲ್ಸ್ ಇಲ್ಲಿದೆ. ಬಿ ಈಸ್ ಎ ಸಬ್ಸೆಟ್ ಆಫ್ ಎ ಆಗುತ್ತೆ, ಬಟ್ ಎ ಈಸ್ ಎ ಸಬ್ಸೆಟ್ ಆಫ್ ಬಿ ಆಗೋದಿಲ್ಲ. ಓಕೆ, ನೆಕ್ಸ್ಟ್ ಎಕ್ಸ್ ಇಸ್ ಎ ಟ್ರಯಾಂಗಲ್ ಇನ್ ದ ಪ್ಲೇನ್. ಒಂದು ಕಡೆ ಟ್ರಯಾಂಗಲ್ ಇದೆ, ಇಲ್ಲಿ ಹಾಕ್ಬಿಡ್ತೀನಿ, ಸಬ್ಸೆಟ್ ಆಗಲ್ಲ ಇದು. ಎಕ್ಸ್ ಇಸ್ ಎ ಟ್ರಯಾಂಗಲ್ ಇನ್ ದ ಪ್ಲೇನ್, ಎಕ್ಸ್ ಇಸ್ ಎ ರೆಕ್ಟ್ಯಾಂಗಲ್ ಇನ್ ದ ಪ್ಲೇನ್. ಇದು ಇದ್ರ ಸಬ್ಸೆಟಾ? ಟ್ರಯಾಂಗಲ್ ಎಲ್ಲಿ, ರೆಕ್ಟ್ಯಾಂಗಲ್ ಎಲ್ಲಿ? ಇಲ್ಲಿರೋ ಎಲಿಮೆಂಟ್ಸ್ ಇಲ್ಲಿ ಇರೋಕ್ಕೆ ಸಾಧ್ಯ ಇದೆಯಾ? ಇಲ್ಲ, ಸಾಧ್ಯನೇ ಇಲ್ಲ. ಸೊ ಇದು ಕೂಡ ಇದರ ಸಬ್ಸೆಟ್ ಅಲ್ಲ. ಟ್ರಯಾಂಗಲ್ಸ್ ಯಾವುದು ರೆಕ್ಟ್ಯಾಂಗಲ್ಸ್ ಆಗೋಲ್ಲ, ಬಿಕಾಸ್ ಟ್ರಯಾಂಗಲ್ ಇರೋದೇ 3 ಸೈಡು, ರೆಕ್ಟ್ಯಾಂಗಲ್ಗೆ 4 ಸೈಡ್ ಇರುತ್ತೆ. ಹಾಗಂತ 3 ಸೈಡ್ ಇರೋದು 4 ಸೈಡ್ ಇರೋದು ಸಬ್ಸೆಟ್ ಆಗ್ಬೋದಲ್ಲ ಅಂತ ಹೇಳಿದರೆ ಇಲ್ಲ. ಇದೊಂದು ಜಿಯೋಮೆಟ್ರಿಕಲ್ ಫಿಗರ್ ಅಲ್ವಾ ಟ್ರಯಾಂಗಲ್ ಅನ್ನೋದು. ರೆಕ್ಟ್ಯಾಂಗಲ್ ಅನ್ನೋದು ಜಿಯೋಮೆಟ್ರಿಕಲ್ ಫಿಗರ್. ದೇ ಆರ್ ಟೋಟಲಿ ಡಿಫ್ರೆಂಟ್. ನೆಕ್ಸ್ಟ್ ನೋಡಿ, ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂದರೆ ಏನಂತ ಗೊತ್ತಿದೆ ಅನ್ಕೋತೀನಿ. ಎಲ್ಲ ಸೈಡ್ ಸೇಮ್ ಇರಬೇಕು. ಈಸ್ ದಿಸ್ ಎ ಸಬ್ಸೆಟ್ ಆಫ್ ಟ್ರಯಾಂಗಲ್? ಟ್ರಯಾಂಗಲ್ ಇದು ಸಬ್ಸೆಟಾ? ಇದು ಸೆಟ್ ಆಫ್ ಆಲ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್, ಫಸ್ಟ್ ಸೆಟ್ ನಿಮ್ಮದು. ಇದು ಸೆಟ್ ಆಫ್ ಆಲ್ ಟ್ರಯಾಂಗಲ್ಸ್, ಎಲ್ಲ ಟ್ರಯಾಂಗಲ್ಸ್ ಮಾತ್ರ ಚೂಸ್ ಮಾಡಿ. ಇದು ಇದರದ್ದು ಸಬ್ಸೆಟಾ ಅಂತ ಕೇಳಿದ್ದಾರೆ. ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್, ಈಸ್ ಇಟ್ ಎ ಸಬ್ಸೆಟ್ ಆಫ್ ಎನಿ ಟ್ರಯಾಂಗಲ್? ಎಸ್, ಇದು ಕರೆಕ್ಟ್. ಬಿಕಾಸ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂದರೆ ಸೇಮ್ ಸೈಡ್, ಎಲ್ಲ ಸೈಡ್ ಸೇಮ್ ಇರೋವಂಥ ಟ್ರಯಾಂಗಲ್. ಅದು ಟ್ರಯಾಂಗಲ್ಸಲ್ಲೇ ಬರುತ್ತೆ, ಸ್ಪೆಷಲ್ ಕೇಸ್ ಅಷ್ಟೇ. ನೆಕ್ಸ್ಟ್, ಎಕ್ಸ್ ಈಸ್ ಅನ್ ಈವನ್ ನ್ಯಾಚುರಲ್ ನಂಬರ್, ಎಕ್ಸ್ ಈಸ್ ಅನ್ ಇಂಟಿಜರ್. ಇದು ಸಬ್ಸೆಟ್ ಹೌದಾ ಅಲ್ವಾ ಅಂತ ಚೆಕ್ ಮಾಡಿ. ಇದು ಸೆಟ್ ಬಿಲ್ಡರ್ ಫಾರ್ಮಲ್ಲಿದೆ, ನೆನಪಿದೆ ಅನ್ಕೋತೀನಿ. ಸೆಟ್ ಬಿಲ್ಡರ್ ಫಾರ್ಮ್, ರೋಸ್ಟರ್ ಫಾರ್ಮ್. ಫಸ್ಟ್ ನ್ಯಾಚುರಲ್ ನಂಬರ್ ಆಗಿರಬೇಕು 1 2 3 4. ಈವನ್ ನ್ಯಾಚುರಲ್ ನಂಬರ್ ಆಗಿರಬೇಕು 2 4 6 8. ಇದು ಫಸ್ಟ್ ಸೆಟ್ ನಿಮ್ಮದು. ಈಸ್ ದಿಸ್ ಎ ಸಬ್ಸೆಟ್ ಆಫ್ ಎಕ್ಸ್ ಸಚ್ ದಟ್ ಎಕ್ಸ್ ಇಸ್ ಅನ್ ಇಂಟೀಜರ್? ಇಂಟೀಜರ್ಸ್ ಯಾವುದೆಲ್ಲ? ನೆಗೆಟಿವ್, 0, ಪಾಸಿಟಿವ್ ಎಲ್ಲ ಸೇರಿದರೆ ಇಂಟೀಜರ್ ಆಗುತ್ತೆ. ಈಸ್ ದಿಸ್ ಎ ಸಬ್ಸೆಟ್ ಆಫ್ ದಿಸ್? ಇಲ್ಲಿರೋ ಎಲ್ಲ ಎಲಿಮೆಂಟ್ಸ್ ಇಲ್ಲಿದೆಯಾ? ಖಂಡಿತ ಇದೆ. 2 4 8 ಬರುತ್ತೆ, ಇನ್ನು 6 ಬರುತ್ತೆ. ನೆಕ್ಸ್ಟ್ ಗೊತ್ತಿರುತ್ತೆ ನಿಮಗೆ ಅಲ್ವಾ, ಇಲ್ಲಿ ಡಾಟ್ ಹಾಕಿದ್ದೀವಿ ಅಂದರೆ ನೆಕ್ಸ್ಟ್ ಎಲ್ಲ ಬರ್ತಾ ಹೋಗುತ್ತೆ. ಡೆಫಿನೆಟ್ಲಿ ದಿಸ್ ಇಸ್ ಸಬ್ಸೆಟ್ ಆಫ್ ಇಂಟೀಜರ್. ಇದು ಟ್ರೂ ಆ ಫಾಲ್ಸಾ ಅಂತ ಚೆಕ್ ಮಾಡಿ ಅಂತ ಹೇಳಿದ್ದಾರೆ ನೋಡಿ. ಇಲ್ಲಿ ಕೊಟ್ಟಿದ್ದಾರೆ ಎ ಕಮ ಬಿ ಇಸ್ ಎ ಸಬ್ಸೆಟ್, ನಾಟ್ ಎ ಸಬ್ಸೆಟ್ ಆಫ್ ಬಿ ಕಮ ಸಿ ಕಮ ಎ. ಅಂದರೆ ಅವ್ರ ಅರ್ಥ ಏನು? ಇಲ್ಲಿರೋ ಎಲ್ಲ ಎಲಿಮೆಂಟ್ಸ್ ಇಲ್ಲಿ ಇಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ಹೌದಾ ಅಂತ ನೀವು ಒಂದು ಸಲ ಚೆಕ್ ಮಾಡಿ. ಎ ಇದೆ, ಬಿ ಇದೆ ಅಂದರೆ ಸುಳ್ಳು ಹೇಳ್ತಿದ್ದಾರಲ್ವಾ. ದಟ್ ಮೀನ್ಸ್ ವಾಟ್ ಯು ಶುಡ್ ರೈಟ್, ದಿಸ್ ಇಸ್ ಫಾಲ್ಸ್. ಇಲ್ಲ, ಅವ್ರು ಹೇಳ್ತಿರೋದು ಸುಳ್ಳು. ನೆಕ್ಸ್ಟ್, ಎ ಕಮ ಇ ಈಸ್ ಎ ಸಬ್ಸೆಟ್ ಆಫ್ ಓವೆಲ್ ಇನ್ ಇಂಗ್ಲೀಷ್ ಆಲ್ಫಾಬೆಟ್. ಓವೆಲ್ ಇನ್ ಇಂಗ್ಲೀಷ್ ಆಲ್ಫಾಬೆಟ್ ಯಾವುದು? ಎ ಇ ಐ ಒ ಯು. ಎ ಇ ಐ ಒ ಯು ಅಲ್ಲಿ ಇದು ಬರ್ತಾ 2? ಖಂಡಿತ, ಇದು ಟ್ರೂ. ಥರ್ಡ್ ಎಕ್ಸಾಂಪಲ್ ನೋಡೋಣ. 1 2 3 ಇಸ್ ಎ ಸಬ್ಸೆಟ್ ಆಫ್ 1 3 5. ಹೌದಾ? ಹೇಗೆ ಚೆಕ್ ಮಾಡೋದು? ಇಲ್ಲಿರೋ ಎಲ್ಲ ಎಲಿಮೆಂಟ್ಸ್ ಇಲ್ಲಿರಬೇಕು. 1 ಇದೆ, 2 ಇಲ್ಲ ಅಂದರೆ ಇದು ಸುಳ್ಳು. ದ್ಯಾಟ್ ಮೀನ್ಸ್ ದಿಸ್ ಈಸ್ ಫಾಲ್ಸ್. ನೆಕ್ಸ್ಟ್, ಇಲ್ಲೊಂದು ಸೆಟ್ ಇದೆ ವಿತ್ 1 ಎಲಿಮೆಂಟ್ ಎ ಈಸ್ ಎ ಸಬ್ಸೆಟ್ ಆಫ್ ಎ ಬಿ ಸಿ. ಹೌದಾ? ಈ ಸೆಟ್ಟಲ್ಲಿರೋ ಎಲ್ಲ ಎಲಿಮೆಂಟ್ಸ್ ಇಲ್ಲಿರಬೇಕು. ಎ ಇದೆ ಅಷ್ಟೇ, ಒಂದೇ ಎಲಿಮೆಂಟ್ ಇರೋದು. ಸೊ ದಿಸ್ ಈಸ್ ಟ್ರೂ. ನೆಕ್ಸ್ಟ್, ಸೆಟ್ ಎ ಸಿಂಗಲ್ಟನ್ ಸೆಟ್, ಇದು ಒಂದೇ ಎಲಿಮೆಂಟ್ ಇರೋ ಸೆಟ್. ಬಿಲಾಂಗ್ಸ್ ಟು ಅರ್ಥ ಏನು ಅಂತ ನಿಮಗೆ ನೆನಪಿರಬೇಕು. ನಾನು ಹೇಳಿದ್ದೀನಿ ಆಲ್ರೆಡಿ. ಒಂದು ಮೆಂಬರ್ ಆಫ್ ದ ಸೆಟ್ ಅಂತ ಇದ್ದರೆ ಅದನ್ನು ಬಿಲಾಂಗ್ಸ್ ಟು ಅಂತ ಕರಿತೀವಿ. ಒನ್ ಮೆಂಬರ್, ಇಫ್ ದಟ್ ಮೆಂಬರ್ ಬಿಲಾಂಗ್ಸ್ ಟು ದ ಗಿವನ್ ಸೆಟ್ ಅದರಲ್ಲಿ ಇದ್ದರೆ ಆ ಮೆಂಬರ್, ಅದನ್ನು ನಾವು ಬಿಲಾಂಗ್ಸ್ ಟು ಸಿಂಬಲ್ ಥ್ರೂ ಎಕ್ಸ್ಪ್ರೆಸ್ ಮಾಡ್ತೀವಿ ಅಂತ ಹೇಳಿದ್ದೀನಿ. ಸೊ ಇದು ಒಂದು ಮೆಂಬರ್ ಆಗಿರಬೇಕು. ಹಾಗಾದರೆ ಈ ಮೆಂಬರ್ನ ಇಲ್ಲಿ ಹುಡುಕಿದ್ಯಾ? ಎ ಇದೆ ಮೇಡಮ್, ಸೊ ಡೆಫಿನೆಟ್ಲಿ ದಿಸ್ ಇಸ್ ಟ್ರೂ ಅಂತ ಹೇಳಬೇಡಿ. ದಿಸ್ ಇಸ್ ಎ ಮೆಂಬರ್ ವಿತ್ ದಿಸ್ ಫ್ಲವರ್ ಬ್ರ್ಯಾಕೆಟ್. ಇದು ನೋಡಿ, ಇದು ಸೆಟ್. ಈ ಸಿಂಬಲ್ನ ಸೆಟ್ಗಳ ಮಧ್ಯೆ ಯೂಸ್ ಮಾಡ್ತಾರೆ. ಇದನ್ನು ಬಿಲಾಂಗ್ಸ್ ಟು ಸಿಂಬಲ್ನ ಮೆಂಬರ್ ಮತ್ತು ಸೆಟ್ ಮಧ್ಯೆ ಯೂಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಯು ಆರ್ ಅ ಮೆಂಬರ್ ಆಫ್ ದಿಸ್ ಫ್ಯಾಮಿಲಿಯಲ್ಲಿ ಯಾರೆಲ್ಲ ಬರ್ತಾರೆ? ಮೆಂಬರ್.
ಅಲಾಂಗ್ ವಿತ್ ದಿಸ್ ಥಿಂಗ್, ಇದು ಏನು ಫ್ಲವರ್ ಬ್ರ್ಯಾಕೆಟ್ಸ್ ಇದೆ ಅದ್ರ ಒಟ್ಟಿಗೆ ಏನೆಲ್ಲ ಇದೆ ಅಷ್ಟೇ, ಅದ್ರ ಒಟ್ಟಿಗೆ ನೀವು ಫ್ಯಾಮಿಲಿಗೆ ಬಿಲಾಂಗ್ ಆಗಬೇಕು. ಸೊ ಆ ಥರ ಇಲ್ಲ ಇಲ್ಲಿ ಯಾರು ಅಲ್ವಾ, ವಿತ್ ದಿಸ್ ಸ್ಪೆಷಲ್ ಫೀಚರ್ ಯಾರಾದರೂ ಇದ್ದಾರಾ ಫ್ಲವರ್ ಬ್ರ್ಯಾಕೆಟ್? ಇಲ್ಲ. ಸೊ ದಿಸ್ ಈಸ್ ಆಲ್ಸೋ ಫಾಲ್ಸ್. ಸೊ ಕೇರ್ಫುಲ್ ಆಗಿರಬೇಕು. ಈ ಸಬ್ಸೆಟ್ ಮತ್ತು ಬಿಲಾಂಗ್ಸ್ ಟು ಸಿಂಬಲ್ ಮಧ್ಯ. ಇನ್ನೊಂದು ಎಕ್ಸಾಂಪಲ್ ನೋಡಿ. ಎಕ್ಸ್ ಸಚ್ ದಟ್ ಎಕ್ಸ್ ಇಸ್ ಅನ್ ಈವನ್ ನ್ಯಾಚುರಲ್ ನಂಬರ್ ಲೆಸ್ ದ್ಯಾನ್ 6 is a subset of x such that x is a natural number which divides 36. ಇದು ಟ್ರೂನಾ ಫಾಲ್ಸಾ ಅಂತ ನೀವು ಹೇಳಬೇಕು. ಫಸ್ಟ್ ಸೆಟ್ ಬಿಲ್ಡರ್ ಫಾರ್ಮಲ್ಲಿದೆ, ರೋಸ್ಟರ್ ಫಾರ್ಮಲ್ಲಿ ಬರೆಯೋಕ್ಕೆ ಟ್ರೈ ಮಾಡ್ತೀನಿ. ಎಕ್ಸ್ ಇಸ್ ಅ ಈವನ್ ನ್ಯಾಚುರಲ್ ನಂಬರ್ ಲೆಸ್ ದ್ಯಾನ್ 6. ಈವನ್ ನ್ಯಾಚುರಲ್ ನಂಬರ್ ಯಾವುದು? 2 4 6 8 ಅಪ್ ಟು ಇನ್ಫಿನಿಟಿ. ಈಸ್ ಅ ಸಬ್ಸೆಟ್ ಆಫ್, ಅವ್ರು ಹೇಳಿರೋ ಪ್ರಕಾರ, ನ್ಯಾಚುರಲ್ ನಂಬರ್ ವಿಚ್ ಡಿವೈಡ್ಸ್ 36. 36ಅನ್ನು ಡಿವೈಡ್ ಮಾಡೋ ನ್ಯಾಚುರಲ್ ನಂಬರ್ಸ್, ಅದನ್ನು ಇಲ್ಲಿ ಬರೆದಿದ್ದೀನಿ. ಅವ್ರ ಪ್ರಕಾರ ಇದು ಇದರ ಸಬ್ಸೆಟ್. ಈವನ್ ನ್ಯಾಚುರಲ್ ನಂಬರ್ ಲೆಸ್ ದ್ಯಾನ್ 6, ಈವನ್ ನ್ಯಾಚುರಲ್ ನಂಬರ್ಸ್ ಇದೆಲ್ಲ. ಲೆಸ್ ದ್ಯಾನ್ 6 ಯಾವುದೆಲ್ಲ? 2 ಮತ್ತು 4. ಈಸ್ ಎ ಸಬ್ಸೆಟ್ ಆಫ್ ಎಕ್ಸ್ ಇಸ್ ಎ ನ್ಯಾಚುರಲ್ ನಂಬರ್ ವಿಚ್ ಡಿವೈಡ್ಸ್ 36. ಅದು ಇಲ್ಲಿದೆ. ಇದು ಆ್ಯಕ್ಚುಲಿ ಗಿವನ್ ಸ್ಟೇಟ್ಮೆಂಟ್. ನಾವು ರೋಸ್ಟರ್ ಫಾರ್ಮಲ್ಲಿ ಬರೆಯೋದಾದರೆ ಈ ಥರ ಬರುತ್ತೆ ಅದು. ಸೊ ಇಸ್ ದಿ ಟ್ರೂ? ಹೇಗೆ ಚೆಕ್ ಮಾಡ್ಬೋದು? ಇಲ್ಲಿರೋ ಮೆಂಬರ್ಸ್ ಎಲ್ಲ ಇಲ್ಲಿರಬೇಕು. ಮೆಂಬರ್ಸ್ ಯಾರು? 2 ಇದ್ದಾರೆ, 4 ಇದ್ದಾರೆ. ಸೊ ದಿಸ್ ಗಿವನ್ ಸ್ಟೇಟ್ಮೆಂಟ್ ಈಸ್ ಟ್ರೂ ಅಂತ ನಾವು ಹೇಳ್ಬೋದು.